Welcome back to your channel. 1, 2, 3, 4, 5, 6. It is loading. ಈ ಸಲ ತಾಲಾ ಟೀಮ್ IPLನಲ್ಲಿ 6ನೇ ಸಲ ಕಪ್ ಗೆಲ್ಲುತ್ತಾ? ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಖಾಲಿ ಇದೆ. ಯಾರಾದರೂ ಏನಾದರೂ ಬರೀಲಿ ಅಂತ. ಸೊ ಕಮೆಂಟ್ ಬಾಕ್ಸ್ ಖಾಲಿ ಇದೆ, ಸೊ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ. ಸೊ ಲೆಟ್ ಸ್ಟಾರ್ಟ್. ಚೆನ್ನೈ ಸೂಪರ್ ಕಿಂಗ್ಸ್ ಸ್ಕ್ವಾಡ್ನ ಸ್ಟ್ರೆಂತ್, ವೀಕ್ನೆಸ್, ಆಪರ್ಚುನಿಟೀಸ್ ಆಮೇಲೆ ಥ್ರೆಟ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಹೊತ್ತು ತಂದಿದ್ದೀನಿ. ಸೊ ಲೆಟ್ ಸ್ಟಾರ್ಟ್ ದಿ ವಿಡಿಯೋ. ಮೆಗಾ ಆಕ್ಷನ್ನಲ್ಲಿ ಮತ್ತೆ ಚೆನ್ನೈ ಒಂದ್ಸಾರಿ ಸೂಪರ್ ಆಗಿ ಮೂಡಿ ಬಂದಿದ್ದಾರೆ. ಪೇಪರ್ನಲ್ಲಿ ಬಹಳಷ್ಟು ಬಲಿಷ್ಠ ಅನ್ನೋ ಹಾಗೆ ಟೀಮ್ ಫಾರ್ಮ್ನ ಮಾಡ್ಕೊಂಡು ಬಂದಿದ್ದಾರೆ. ಸೊ ಬನ್ನಿ, ಸೊ CSKದ ಮೊದಲ ಸ್ಟ್ರೆಂತ್ ಏನು, ಅವರ ಸ್ಟ್ರೆಂತ್ ಏನೇನು ಅಂತ ತಿಳಿಯೋಣ. ಫಸ್ಟ್ ಮೊದಲೇದಾಗಿ ಹೇಳ್ಬೇಕಂತಂದ್ರೆ ಟಾಪ್ ಆರ್ಡರ್ ಓಪನಿಂಗ್ ಪೇರ್ ಹ್ಯಾಸ್ ಗುಡ್ ಟುಗೆದರ್. ಋತುರಾಜ್ ಗಾಯಕ್ವಾಡ್ ಹಾಗೂ ಡಿವಾನ್ ಕಾನ್ವೆಯ ಒಂದು ಜೋಡಿ ಅದ್ಭುತವಾದಂಥ ಓಪನಿಂಗ್ ಪೇರ್ ಅಂತ ಹೇಳ್ಬೋದು. ದ ಡೈನಾಮಿಕ್ ಓಪನಿಂಗ್ ಡ್ಯೂ ಆಫ್ CSK 2023ರಲ್ಲಿ ನಡೆದಂಥ ಪಂದ್ಯದಲ್ಲಿ ಅಂದರೆ ಆ ಒಂದು IPL ಟೂರ್ನಮೆಂಟ್ನಲ್ಲಿ ಈ ಒಂದು ಜೋಡಿ 849 ರನ್ನನ್ನು ಕಲೆ ಹಾಕಿ ತುಂಬ ಅತ್ಯದ್ಭುತವಾದಂಥ ಓಪನಿಂಗ್ ಪೇರ್ ಅಂತ ಒಂದು ಹೆಸರನ್ನು ಪಡೆದಿತ್ತು. ಸ್ಪೆಷಲಿ ಹೇಳ್ಬೇಕಂತಂದರೆ ಡಿವಾನ್ ಕಾನ್ವೆ ಲಾಸ್ಟ್ 2024ರ IPLನ್ನು ಆಡಿದ್ದಿಲ್ಲ. ಸೊ ಹೀಗಾಗಿಯೇ CSKಗೆ ಓಪನಿಂಗ್ನಲ್ಲಿ ಸ್ವಲ್ಪ ತೊಂದರೆಯಾಗಿ ಅದಾದ ನಂತರ ಆ ಒಂದು ಪ್ರೆಷರ್ ಮಿಡಲ್ ಆರ್ಡರ್ನಲ್ಲಿ ಬಿದ್ದು ಸಮಸ್ಯೆ ಆಗಿತ್ತು. ಈ ಸರ್ತಿ ಡಿವಾನ್ ಕಾನ್ವೆಯನ್ನು ಹೆಕ್ಕಿ ತಂದಿದ್ದಾರೆ. ಸೊ ಓಪನಿಂಗ್ ಪೇರ್ ಟಾಪ್ ಮೋಸ್ಟ್ ಇದೆ, ಋತುರಾಜ್ ಗಾಯಕ್ವಾಡ್ ಆ್ಯಂಡ್ ಡಿವಾನ್ ಕಾನ್ವೆ. ಡಿವಾನ್ ಕಾನ್ವೆ ಹೇಳ್ಬೇಕಂದ್ರೆ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್, ನಿಮ್ಗಾಗಲೇ ಗೊತ್ತಾಗಿದೆ, ನ್ಯೂಜಿಲೆಂಡ್ ತಂಡದ ಆಟಗಾರ. IPLನಲ್ಲಿ ಒಟ್ಟಾರೆ 22 ಮ್ಯಾಚ್ಗಳನ್ನು ಆಡಿದ್ದು 924 ರನ್ನನ್ನು ಗಳಿಸಿದ್ದಾರೆ. ಹಾಗೆ 141 ಸ್ಟ್ರೈಕ್ ರೇಟ್ನಲ್ಲಿ. ಸ್ಪೆಷಲಿ ಇವರ ಎವರೇಜ್ ನೋಡಿ 48 ಎವರೇಜ್ ಇದೆ. ಹಾಗೆ 2023ರಲ್ಲಿ 672 ರನ್ನನ್ನು ಕಲೆ ಹಾಕಿದ್ದರು. 2024 ಸೀಸನ್ ಆಗಲೇ ಹೇಳಿದಾಗೆ ಆಡಿಲ್ಲ, ಬಟ್ 2023ರಲ್ಲಿ ಹೈಯೆಸ್ಟ್ ರನ್ ಗೆಟರ್ ಫಾರ್ CSK ಟೀಮ್ ಡಿವಾನ್ ಕಾನ್ವೆ 672 ರನ್ನನ್ನು ಸಂಪಾದಿಸಿದ್ದು. ಹಾಗೂ ಸ್ಪೆಷಲಿ ಈ ಚೆಪಾಕ್ಸ್ ಪಿಚ್ನಲ್ಲಿ ಅಂದರೆ ಚೆನ್ನೈನ ಚೆಪಾಕ್ಸ್ ಪಿಚ್ನ ಟರ್ನಿಂಗ್ ಟ್ರ್ಯಾಕ್ ಅಂತ ಏನು ನಾವು ಕನ್ಸಿಡರ್ ಮಾಡ್ತೀವಿ, ಆ ಟ್ರ್ಯಾಕ್ನಲ್ಲಿ ಇವರು ಅತ್ಯದ್ಭುತವಾಗಿ ಆ ಒಂದು ಪರ್ಟಿಕ್ಯುಲರ್ ಪಿಚ್ನಲ್ಲಿ ಅತ್ಯದ್ಭುತವಾಗಿ ಬ್ಯಾಟ್ ಬೀಸ್ತಾರೆ. ಅದಕ್ಕೆ ಕೆಲವೊಂದಿಷ್ಟು ಸಾಕ್ಷಿಗಳು ಅಂತ ನಾವು ಕನ್ಸಿಡರ್ ಮಾಡ್ತಕ್ಕಂಥ ರನ್ಗಳನ್ನು ಗಳಿಸಿದ್ದಾರೆ. ಅದರಲ್ಲಿ ಹೇಳ್ಬೇಕಂದ್ರೆ ಸ್ಪೆಷಲಿ 3 ಅರ್ಧಶತಕ ಹಾಗೂ 7 ಬಾರಿ 30ಕ್ಕೂ ಅಧಿಕ ರನ್ ಮಾಡಿರ್ತಕ್ಕಂಥ ಡಿವಾನ್ ಕಾನ್ವೆ ನಿಜವಾಗಲೂ CSK ತಂಡದ ಒಂದು ಅಸೆಟ್ ಅಂತ ಹೇಳ್ಬೋದು. ಇವರ ಜೋಡಿದಾರರಾಗಿ CSK ತಂಡದ ಲಾಸ್ಟ್ ಸೀಸನ್ನ ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್, ರೈಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್. ಇವ್ರ ಬಗ್ಗೆ ಹೇಳ್ಬೇಕಂದ್ರೆ ಇವರಾಗಲೇ IPLನಲ್ಲಿ 66 ಪಂದ್ಯಗಳನ್ನು ಆಡಿದ್ದು 2380 ರನ್ಗಳನ್ನು ಕಲೆ ಹಾಕಿದ್ದಾರೆ. ಹಾಗೆ ಅತ್ಯಂತ ಕನ್ಸಿಸ್ಟೆಂಟ್ ಬ್ಯಾಟ್ಸ್ಮನ್ ಅಂತ ಹೇಳ್ಬೋದು. ಆದರೆ ಸ್ಟ್ರೈಕ್ ರೇಟ್ 136, ಇವರ ಎವರೇಜ್ ಸಹ 41 ಇದೆ. ಸೊ 2024ರಲ್ಲಿ 583 ರನ್ನನ್ನು ಕಲೆ ಹಾಕಿದ್ರು, ಅಂದರೆ ಲಾಸ್ಟ್ ಸೀಸನ್ IPLನಲ್ಲಿ. ಡಿವಾನ್ ಕಾನ್ವೆ ಹಾಗೂ ಋತುರಾಜ್ ಗಾಯಕ್ವಾಡ್ ಪರ್ಟಿಕ್ಯುಲರ್ಲಿ ಸ್ಪೆಷಲ್ ಓಪನಿಂಗ್ ಪೇರ್ ಅಂತ ಹೇಳ್ಬೋದು. ಯಾಕಂತಂದರೆ ಇವ್ರ ಎವರೇಜ್ ನೋಡ್ರಿ, ಇಬ್ಬರು ಎವರೇಜ್ನು 40+ ಇರೋದ್ರಿಂದ ಸೊ ಕನ್ಸಿಸ್ಟೆಂಟಾಗಿ ಪರ್ಫಾರ್ಮೆನ್ಸ್ ನೀಡ್ತಾರೆ. ಇದರಿಂದ ಮಿಡಲ್ ಆರ್ಡರ್ ಮೇಲೆ ಹೆಚ್ಚಿಗೆ ಒತ್ತಡ ಬೀಳೋದಿಲ್ಲ. 2024ರಲ್ಲಿ ಕಾನ್ವೆ ಇಲ್ಲಿದ್ದಕ್ಕೆ ಆಗಲೇ ಹೇಳಿದಾಗೆ CSK ಮೇಲೆ ಮಿಡಲ್ ಆರ್ಡರ್ನಲ್ಲಿ ಒತ್ತಡ ಬಿದ್ದಿತ್ತು. ಸೊ ಲಾಸ್ಟ್ ಸೀಸನ್ ಹಾಗಾಗಿತ್ತು. ಇನ್ನು ಇದು ಈ ಸೀಸನ್ ಅವರಿಗೆ ಅತ್ಯದ್ಭುತವಾದ ಓಪನಿಂಗ್ ಪೇರ್ ಸಿಕ್ಕಿದೆ ಅಂತ ಹೇಳ್ಬೋದು. ಇನ್ನು ಥರ್ಡ್ ಪೊಸಿಷನ್ನಲ್ಲಿ ಇವರು ಆಯ್ಕೆ ಮಾಡಿರೋದು ಭಾರತೀಯ ಮೂಲದ ರಚಿನ್ ರವೀಂದ್ರನನ್ನು. ಸೊ ರಚಿನ್ ರವೀಂದ್ರದ ಸ್ಟ್ಯಾಟ್ಸ್ ನೋಡ್ಬೇಕಂದ್ರೆ ಅಷ್ಟೊಂದು ಉತ್ತಮವಾಗಿಲ್ಲ. ಸ್ಟ್ರೈಕ್ ರೇಟ್ ಸಹ 160 ಇದೆ. ಇದು ಓವರ್ ಆಲ್ ಸ್ಟ್ರೈಕ್ ರೇಟ್ ಇದೆ, ಬಟ್ ಎವರೇಜ್ ನೋಡಿದರೆ ಭಾಳ ಕಡಿಮೆ ಇದೆ ರಚಿನ್ ರವೀಂದ್ರದು. ಆದರೆ ಇಲ್ಲಿ CSK ಏನು ಮಾಡಿದೆ, ಬ್ಯಾಕಪ್ ಆಗಿ ಒಬ್ಬ ಪ್ಲೇಯರನ್ನು ಸೆಲೆಕ್ಟ್ ಮಾಡಿದೆ. ಅದು ಯಾರಂತಂದರೆ ರಾಹುಲ್ ತ್ರಿಪಾಠಿ. CSK ಆಕ್ಷನ್ನಲ್ಲಿ ರಾಹುಲ್ ತ್ರಿಪಾಠಿಯನ್ನು ನಂಬರ್ 3ಕ್ಕೆ ರಚಿನ್ ರವೀಂದ್ರದ ಬ್ಯಾಕಪ್ ಆಗಿ ಆಗಲೇ ಕನ್ಸಿಡರ್ ಮಾಡಿದೆ. ಇನ್ನು CSK ತಂಡದ ಎರಡನೇ ಸ್ಟ್ರೆಂತ್ ಹೇಳ್ಬೇಕಂತಂದರೆ ಅದುವೇ ಅವರ ಸ್ಪಿನ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಏನಿದೆ, ಅತ್ಯಂತ ಅದ್ಭುತವಾಗಿ ಅದನ್ನು ಫಾರ್ಮ್ ಮಾಡಿದ್ದಾರೆ. ಬಿಕಾಸ್ ಅವ್ರು ಆಡೋದೇ ಚೆಪಾಕ್ನಲ್ಲಿ 8 ಮ್ಯಾಚ್ಗಳನ್ನು ಅಲ್ಲೇ ಆಡ್ತಾರೆ. ಸೊ ಅಲ್ಲಿ ಟರ್ನಿಂಗ್ ಟ್ರ್ಯಾಕ್ ಇರೋದ್ರಿಂದ ಸ್ಪಿನ್ ಮೇಲೆ ಹೆಚ್ಚಿಗೆ ಒಂದು ಕಾನ್ಸಂಟ್ರೇಷನ್ ಮಾಡಿದ್ದಾರೆ. ಸೊ ಸ್ಪಿನ್ನಲ್ಲಿ ಯಾರ್ಯಾರನ್ನ ಸೆಲೆಕ್ಟ್ ಮಾಡಿದ್ದಾರೆ, ಆರ್ ಸೊ ಸ್ಪಿನ್ನರ್ ಆಗಿ ರವೀಂದ್ರ ಜಡೇಜಾ,
ರವಿಚಂದ್ರನ್ ಅಶ್ವಿನ್, ರಚಿನ್ ರವೀಂದ್ರ, ಹಾಗೆ ಅಫ್ಘಾನಿಸ್ತಾನದ ಸ್ಪಿನ್ ಬೌಲರ್ ನೂರ್ ಅಹ್ಮದ್ರನ್ನು ಸ್ಪಿನ್ ಕೋರ್ ಡಿಪಾರ್ಟ್ಮೆಂಟ್ನಲ್ಲಿ ಚೆನ್ನೈ ತಂಡ ಪಿಕ್ ಮಾಡಿದೆ, ತಮ್ಮ ಸ್ಕ್ವಾಡ್ನಲ್ಲಿ ಸೇರಿಸ್ಕೊಂಡಿದೆ. ಬಿಕಾಸ್ ಆಗಲೇ ನಾನು ನಿಮಗೆ ಮೊದಲೇ ಹೇಳಿದಾಗೆ ಚೆಪಾಕ್ ಸ್ಪಿಚ್, ಟರ್ನಿಂಗ್ ಪಿಚ್. ಸೊ ಇಲ್ಲಿ ಸ್ಪಿನ್ನರ್ ಮೇನ್ ಇಂಪಾರ್ಟೆಂಟ್ ಆಗ್ತಾರೆ. ಇನ್ನು ಹೇಳ್ಬೇಕಂತಂದರೆ ನಮ್ಮ ರವಿಚಂದ್ರನ್ ಅಶ್ವಿನ್ ಬಗ್ಗೆ, ರೈಟ್ ಆರ್ಮ್ ಸ್ಪಿನ್ ಬೌಲರ್, ಆಮೇಲೆ ಆಲ್ರೌಂಡ್, ಇತ್ತಿತ್ತಲಾಗೆ ಬ್ಯಾಟಿಂಗ್ನು ಸಹ ಅತ್ಯದ್ಭುತವಾಗಿ ಮಾಡ್ತಾ ಇದ್ದಾರೆ. IPLನಲ್ಲಿ ಒಟ್ಟಾರೆ 211 ಮ್ಯಾಚ್ಗಳನ್ನು ಆಡಿರ್ತಕ್ಕಂಥ ನಮ್ಮ ರವಿಚಂದ್ರನ್ ಅಶ್ವಿನ್ 180 ವಿಕೆಟ್ಗಳನ್ನು ಪಡೆದಿದ್ದಾರೆ. ಅದು 7.92 ಎಕಾನಮಿ ನೋಡಿ, ಅತ್ಯಂತ ಒಬ್ಬ ಸ್ಪಿನ್ನರ್ ಆಗಿ ಅಂಡರ್ 8 ಎಕಾನಮಿ ಎಕ್ಸೆಪ್ಟಬಲ್. ಹಾಗೆ ಇವರು ಸ್ಟ್ರೈಕ್ ರೇಟ್ ಸಹ 25.13 ಇದೆ. ಸೊ ಉತ್ತಮವಾದಂಥ ಆಯ್ಕೆ ಅಂತ ಅನ್ಬೋದು, ಅನುಭವಿ ಆಟಗಾರ. ಇನ್ನು ವಿಕೆಟ್ ಟು ವಿಕೆಟ್ ಫಾಸ್ಟ್ ಸ್ಪಿನ್ ಬೌಲರ್ ಚೀತಾ ಸರ್ ರವೀಂದ್ರ ಜಡೇಜಾ, ಇವರ ಆಯ್ಕೆ ಸಹ ಇವರು ಬ್ಯಾಟಿಂಗ್ ಆಗಿರ್ಬೋದು, ಆಮೇಲೆ ಫೀಲ್ಡಿಂಗ್ ಆಗಿರ್ಬೋದು, ಬೌಲಿಂಗ್ ಒಟ್ಟಾರೆಯಾಗಿ ಒಳ್ಳೆಯ ಒಂದು ಇವರನ್ನು ಆಕ್ಷನ್ಗೆ ಬಿಟ್ಟಿದ್ದಿಲ್ಲ, ಉಳಿಸ್ಕೊಂಡಿದ್ರು. ಇನ್ನು ಅಫ್ಘಾನಿಸ್ತಾನದ ಯುವ ಸ್ಪಿನ್ ಬೌಲರ್, ಸ್ಟಾರ್ ಬೌಲರ್ ನೂರ್ ಅಹ್ಮದ್ರನ್ನು ಸಹ ಸ್ಪಿನ್ ಡಿಪಾರ್ಟ್ಮೆಂಟ್ನಲ್ಲಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಒಟ್ಟಾರೆ ಹೇಳ್ಬೇಕಂದ್ರೆ CSKದ ಸ್ಪಿನ್ ಡಿಪಾರ್ಟ್ಮೆಂಟ್ ಈಸ್ ಸಾಲ್ಟ್ ಔಟ್. ಮಿಡಲ್ ಓವರ್ನಲ್ಲಿ ಇವರ ವಿರುದ್ಧ ರನ್ ಗಳಿಸೋದು ಅತ್ಯಂತ ಕಠಿಣ ಆಗುತ್ತೆ. ವೆರೈಟೀಸ್ ಇದೆ, ಆಫ್ ಸ್ಪಿನ್ ಇದೆ, ವಿಕೆಟ್ ಬಾಲ್ ಮಾಡ್ತಿರ್ತಕ್ಕಂಥದ್ದು, ಆರ್ಥೋಡಾಕ್ಸ್ ಸ್ಪಿನ್ ಬೌಲರ್ ಇದ್ದಾರೆ. ಹಾಗೆ ಅವಶ್ಯಕತೆ ಬಿದ್ದರೆ ರಚಿನ್ ರವೀಂದ್ರ ಸಹ ತಮ್ಮ ಒಂದು ಕೈಯನ್ನು ಸ್ಪಿನ್ನಿಂಗ್ ಟ್ರ್ಯಾಕ್ನಲ್ಲಿ ತಮ್ಮ ಒಂದು ಅದೃಷ್ಟವನ್ನು ಸಹ ಪರೀಕ್ಷೆ ಮಾಡ್ತಾರೆ. Totally big thumbs up for spinning department selection for CSK team. ಇನ್ನು ಮುಂದೆ ನೋಡ್ಬೇಕಂತಂದರೆ ಇವರಲ್ಲಿರ್ತಕ್ಕಂಥ ಆಲ್ರೌಂಡರ್ಗಳ ಸೆಲೆಕ್ಷನ್. ಸೊ ಅದನ್ನು ನೋಡೋಣ. ಸೊ ಆಲ್ರೌಂಡರ್ ಆಗಿ ಯಾರ್ಯಾರನ್ನು ಸೆಲೆಕ್ಟ್ ಮಾಡಿದ್ದಾರೆ ಸರ್? ರವೀಂದ್ರ ಜಡೇಜಾ, ಶಿವಮ್ ದುಬೆ, ರಚಿನ್ ರವೀಂದ್ರ, ರವಿಚಂದ್ರನ್ ಅಶ್ವಿನ್, ವಿಜಯ್ ಶಂಕರ್, ಕಂಬೋಜ್, ಇವರೆಲ್ಲ ಆಲ್ರೌಂಡರ್ ಒಂದು ಲಿಸ್ಟ್ನಲ್ಲಿ CSKಗೆ ಸೆಲೆಕ್ಟ್ ಆಗಿದ್ದಾರೆ. ರವಿಚಂದ್ರನ್ ಅಶ್ವಿನ್ ನಿಮ್ಗೆ ಗೊತ್ತಾಯಿದೆ, ಸ್ಪಿನ್ ಬೌಲಿಂಗ್ ಜೊತೆಗೆ ಈ ನಡುವೆ 2-3 ವರ್ಷದಿಂದ ಉತ್ತಮವಾದಂಥ ಬ್ಯಾಟಿಂಗ್ ಸಹ ನಡೆಸ್ತಾ ಇದ್ದಾರೆ. ಮೊದಲಿಗೆ ಇವರು ತಮ್ಮ ಕ್ರಿಕೆಟ್ ವೃತ್ತಿ ಜೀವನವನ್ನು ಸ್ಟಾರ್ಟ್ ಮಾಡಿದ್ದೇ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ, ಅದಾದ ನಂತರ ಸ್ಪಿನ್ ಆಟಗಾರರಿಗೆ, ಸ್ಪಿನ್ ಬೌಲರ್ ಆಗಿ ಬೆಳೆದರು. ಹಾಗಾಗಿ ಬ್ಯಾಟಿಂಗ್ ಸ್ಕಿಲ್ ಅಂತೂ ಇದ್ದೇ ಇದೆ. ಅತ್ಯಂತ ಕ್ರಿಕೆಟಿಂಗ್ ಮೈಂಡ್ ಇರ್ತಕ್ಕಂಥ ಅಶ್ವಿನ್ ಈ ಒಂದು CSK ತಂಡದಲ್ಲಿದ್ದು ತಮ್ಮ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡೂ ವಿಭಾಗದಲ್ಲಿ CSKಗೆ ಸೇವೆ ಸಲ್ಲಿಸಲು ರೆಡಿಯಾಗಿದ್ದಾರೆ. ಇನ್ನು ಹೇಳ್ಬೇಕಂತಂದರೆ ನಮ್ಮ ಸರ್ ರವೀಂದ್ರ ಜಡೇಜಾ 3 ಡೈನಾಮಿಕ್ ಪ್ಲೇಯರ್ ಅಂತ ಹೇಳ್ಬೋದು. ಬೌಲಿಂಗ್, ಬ್ಯಾಟಿಂಗ್ ಆ್ಯಂಡ್ ಫೀಲ್ಡಿಂಗ್ನಲ್ಲಂತೂ ಇವರು ಮಿನಿಮಮ್ ಒಂದು ಮ್ಯಾಚ್ನಲ್ಲಿ 12ರಿಂದ 15 ರನ್ ಅಂತ ಉಳಿಸ್ತಾರೆ. ಇನ್ನು ಬೌಲಿಂಗ್ನಲ್ಲೂ ಸಹ ಇವ್ರ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಸಾಧ್ಯನೇ ಆಗಲ್ಲ, ಸ್ವಲ್ಪ ಕಷ್ಟ. ಬಿಕಾಸ್ ವಿಕೆಟ್ ಟು ವಿಕೆಟ್ ಬೌಲಿಂಗ್ ಮಾಡ್ತಾರೆ, ಮಿಸ್ ಆದರೆ LB ಆರ್ ಬೋಲ್ಡ್ ಆಗೋ ಸಾಧ್ಯತೆ ಇರುತ್ತೆ, ಇದೆ. ಅಂದರೆ ಶಿವಮ್ ದುಬೆ ಮಿಡಲ್ ಆರ್ಡರ್ನಲ್ಲಿ ಮೀಡಿಯಂ ಫೇಸರ್ ಆಗಿಯೂ ಸಹ ತಮ್ಮ ಒಂದು ಬೌಲಿಂಗನ್ನು ಕಾರ್ಯನಿರ್ವಹಿಸಲು ಅತ್ಯಂತ ಸಕ್ಷಮವುಳ್ಳಂಥ ಆಟಗಾರ. ಅದೇ ರೀತಿಯಾಗಿ ಮಿಡಲ್ ಆರ್ಡರ್ ಜವಾಬ್ದಾರಿ ಸಹ CSKದ ಬ್ಯಾಟಿಂಗ್ ಮಿಡಲ್ ಆರ್ಡರ್ ಜವಾಬ್ದಾರಿ ಸಹ ಶಿವಮ್ ದುಬೆ ಮೇಲೆ ಇದೆ. ಇಷ್ಟೆಲ್ಲ ಪ್ಲೇಯರ್ಗಳಿದೆ. ಆಮೇಲೆ ವಿಜಯ್ ಶಂಕರ್ ಗುಜರಾತ್ ಟೈಟನ್ನಿಂದ CSKಗೆ ಆಯ್ಕೆಯಾಗಿದ್ದಾರೆ. ಇನ್ನು ಕಂಬೋಜ್ ಅಂತಕ್ಕಂಥ ಒಬ್ಬ ಹೊಸ ಪ್ರತಿಭೆ ಸಹ ಇದೆ. ಇಷ್ಟೆಲ್ಲ ಆಲ್ರೌಂಡರನ್ನು ಹೊಂದಿರತಕ್ಕಂಥ CSK ತಂಡ ಉತ್ತಮವಾಗಿ ರೂಪುಗೊಂಡಿದೆ ಅಂತ ಹೇಳ್ಬೋದು. ಇನ್ನು ಇದೆಲ್ಲ ಸ್ಟ್ರೆಂತ್ ಆಯಿತು. ಇನ್ನು ವೀಕ್ನೆಸ್ ಏನೇನು ಮಿಸ್ಸಿಂಗ್ ಆಗಿದೆ ಅಂತ ಅನ್ನೋದನ್ನು ನೋಡ್ಬೇಕಂತಂದರೆ, ಸ್ಪೆಷಲಿ ಕಾಡ್ತಿರೋದು ಮೊದಲಿನಿಂದಲೂ ಈಗಿನಿಂದಲೂ CSK ತಂಡ ಪವರ್ ಹಿಟ್ಟರ್ನನ್ನು ಕಡೆಗಣಿಸ್ತಾ ಇದೆ. ಅಂದರೆ ಈ ಒಂದು ಟೀಮ್ನಲ್ಲಿ ನೀವು ನೋಡ್ರಿ, ಯಾರೇ ಹಾಕಾದರೂ 150+ ಸ್ಟ್ರೈಕ್ ರೇಟ್ ಮೇಂಟೈನ್ ಮಾಡಿದ ಯಾವ ಆಟಗಾರನೂ ಇಲ್ಲ. ಅಲ್ಲೇ ನೀವು ಮೊದಲೇ ಗಿಪ್ನರ್ನ ನೋಡಿದರೆ ಅವರೂ ಸಹ 150 ನಿಯರ್ ಇದ್ದಾರೆ, 160+ ಯಾರೂ ಇಲ್ಲ. ಇದರಿಂದ ಏನಾಗುತ್ತೆ, ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ಬೋದು 2 ಅಥವಾ 3ನೇ ಮ್ಯಾಚ್ನಲ್ಲಿ 200+, 225, 250 ತನಕ ಸ್ಕೋರ್ ಹೋಗ್ತಾ ಇದೆ. ಸೊ ಇಂಥ ಸಮಯದಲ್ಲಿ ಏನಾಗುತ್ತೆ, ಈ CSK ತಂಡದಲ್ಲಿರ್ತಕ್ಕಂಥ ಸ್ಲೋ ಸ್ಟ್ರೈಕ್ ರೇಟ್ ಇರೋದ್ರಿಂದ ಇವರು 225 ಆಗ್ತಕ್ಕಂಥ ಪಿಚ್ನಲ್ಲಿ 200 ರನ್ನನ್ನು ಮಾತ್ರ ಗಳಿಸ್ತಾರೆ. ಸೊ ಬೌಲಿಂಗ್ ಡಿಪಾರ್ಟ್ಮೆಂಟ್ ಮೇಲೆ ಹೊಡೆತ ಬೀಳುತ್ತೆ. ಸೊ ಅದೊಂದು ವೀಕ್ ಪಾಯಿಂಟ್ ಅಂತ ನನಗನ್ನಿಸ್ತು.
ಆಮೇಲೆ ಇನ್ನೊಂದು ಹೇಳ್ಬೇಕಂತಂದರೆ ಮಿಡಲ್ ಆರ್ಡರ್ ಸ್ವಲ್ಪ ಶೇಕಿ ಇದೆ ಅಂತ ಅನಿಸುತ್ತೆ. ಬಿಕಾಸ್ ಶಿವಮ್ ದುಬೆ ಮೇಲೆ ಇವರು ಮಿಡಲ್ ಆರ್ಡರ್ನಲ್ಲಿ ನಿರ್ಧಾರ ಆಗಿದ್ದಾರೆ. ಸ್ಪೆಷಲಿ ಈಗ ಶಿವಮ್ ದುಬೆ 7-8 ತಿಂಗಳಿಂದ ನೋಡಿದರೆ ಫಾರ್ಮ್ ಕಳ್ಕೊಂಡಿದ್ದಾರೆ. ಸೊ ಔಟ್ ಆಫ್ ಫಾರ್ಮ್ ಇದ್ದಾರೆ. ಅದೇ ಕಾರಣದಿಂದ ಇಂಡಿಯನ್ ಟೀಮ್ನಿಂದನೂ ಸ್ಥಾನ ಕಳೆದುಕೊಂಡ್ರು. ಸೊ ಅವ್ರು ಹೇಗೆ ಪರ್ಫಾರ್ಮ್ ಮಾಡಿಸ್ತಾರೆ ಅನ್ನೋದ್ರ ಮೇಲೆ CSK ತಂಡದ ಮಿಡಲ್ ಆರ್ಡರ್ ಸಂಪೂರ್ಣ ಜವಾಬ್ದಾರಿ ಅವ್ರ ಮೇಲಿದೆ. ಸೊ ಅವ್ರ ಪರ್ಫಾರ್ಮೆನ್ಸ್ ಮೇಲೆ ಎಲ್ಲವೂ ನಿರ್ಧಾರಿತ ಆಗುತ್ತೆ. ಇನ್ನು ನಂಬರ್ 5 ಪೊಸಿಷನ್ ಯಾರು ಆಡ್ತಾರೆ, ವಿಕಲ್ಪಗಳೇನೂ ಇದೆ, ಆದರೆ ಯಾರ ಹತ್ರನೂ ಫಾರ್ಮ್ ಇಲ್ಲ. ದೀಪಕ್ ಹುಡ್ಡಾನನ್ನು ತೆಗೆದುಕೊಂಡು ಬಂದಿದ್ದಾರೆ. ಸೊ ದೀಪಕ್ ಹುಡ್ಡಾ ಸಹ ಫಾರ್ಮ್ನಲ್ಲಿ ಇಲ್ಲ. ಒಂದು ಪ್ರತೀತಿ ಇದೆ, ಔಟ್ ಆಫ್ ಫಾರ್ಮ್ ಬ್ಯಾಟ್ಸ್ಮನ್ಸ್ ಯಾರೇ ಇದ್ದರೂ CSK ಬ್ಯಾಟ್ಸ್ಮನ್ ಆಗಲಿ ಬೌಲರ್ ಆಗಲಿ CSK ತಂಡಕ್ಕೆ ಬಂದರೆ ಅವರ ಫಾರ್ಮ್ ಮರಳಿ ಬರುತ್ತೆ ಅನ್ನೋದು ಒಂದು ನಂಬಿಕೆ. ಸೊ ನೋಡೋಣ ಹಾಗಾದರೆ ಈ ಸರ್ತಿ ದೀಪಕ್ ಹುಡ್ಡಾ ಔಟ್ ಆಫ್ ಫಾರ್ಮ್ ದೀಪಕ್ ಹುಡ್ಡಾ CSK ತಂಡವನ್ನು ಸೇರಿದ್ದಾರೆ. ಸೊ ಅವ್ರ ಫಾರ್ಮ್ಗೆ ಮರಳಿ ಅಂತ ಆಶಿಸೋಣ. ಹಾಗೆ ಅಶ್ನುಲ್ ಕಂಬೋಜ್ ಇದ್ದಾರೆ, ವಿಜಯ್ ಶಂಕರ್, ಶ್ಯಾಮ್ ಕರಣ್ ಎಲ್ಲ ಇದ್ದಾರೆ. ಬಟ್ ಇವ್ರ ಮೇಲೆ ಮಿಡಲ್ ಆರ್ಡರ್ ಅಷ್ಟು ನಂಬಿಕೆ ಇಲ್ಲ. ಈ ಲಾಸ್ಟ್ ಸೀಸನ್ ಹೇಳ್ಬೇಕಂದ್ರೆ ಡೇರ್ ಮಿಚೆಲ್, ನ್ಯೂಜಿಲೆಂಡ್ ತಂಡದ ಡೇರ್ ಮಿಚೆಲ್ ನಿಭಾಯಿಸಿದಂಥ ಒಂದು 5th ಪೊಸಿಷನ್ ಆ್ಯಂಕರಿಂಗ್ ಜಾಬ್ ಆಗಿರ್ಬೋದು, ಫಿನಿಶಿಂಗ್ ಟಚ್ ಆಗಿರ್ಬೋದು, ಇವ್ರು ಯಾವ್ದಾದ್ರೂ ನೀಡಲು ಸಶಕ್ತರಿದ್ದಾರೆ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ. ಸೊ ಆರ್ ಜಡೇಜಾ ಇದ್ದಿದ್ರಲ್ಲೇ ಉತ್ತಮ ಅನ್ಬೋದು. ಬಟ್ ಆರ್ ಜಡೇಜಾದ ಸ್ಟ್ರೈಕ್ ರೇಟ್ ಫಿರ್ಸೆ ಕ್ವಶನ್ ಮಾರ್ಕ್ ಇದೆ. ನನಗೆ ಇನ್ನೊಂದು ವೀಕ್ನೆಸ್ ಕಂಡು ಇವ್ರ ಬಾಲಿಂಗ್ ಅಟ್ಯಾಕ್, ಅಂದರೆ ಫೇಸ್ ಬಾಲಿಂಗ್ ಅಟ್ಯಾಕ್. ಸ್ಪಿನ್ ಅಂತೂ ಸಾಲ್ಟ್ ಔಟ್ ಆಗಿದೆ. ಫೇಸ್ ಬಾಲಿಂಗ್ ಅಟ್ಯಾಕ್ ಅದು ಪತಿರಾಣ ಒಬ್ಬರನ್ನ ಬಿಟ್ಬಿಟ್ರೆ ಉಳಿದವ್ರ ಮೇಲೆ ಅಷ್ಟೊಂದು ನನಗೆ ನಂಬಿಕೆ ಇಲ್ಲ. ಇವ್ರು ಸೆಲೆಕ್ಟ್ ಮಾಡಿದಂಥ ಖಲೀಲ್ ಅಹ್ಮದ್ ಆಗಿರ್ಬೋದು, ಮುಖೇಶ್ ಚೌಧರಿ ಆಗಿರ್ಬೋದು, ಶ್ಯಾಮ್ ಕರಣ್, ಅಶ್ನುಲ್ ಕಂಬೋಳ್ ಇವ್ರ ಮೇಲೆ ನಿರ್ಧಾರಿತವಾಗಿದೆ. ಇವ್ರನ್ನ ಅದರಲ್ಲೂ ನಮ್ಮ ಥಾಲಾ ಗರಡಿಯಲ್ಲಿ ಇವರೆಲ್ಲ ಹೇಗೆ ಪಳಗ್ತಾರೆ, ಹೀಗೆಲ್ಲ ಪರ್ಫಾರ್ಮೆನ್ಸ್ ನೀಡ್ತಾರೆ ಅನ್ನೋದ್ರ ಮೇಲೆ ಇವರ ಬಾಲಿಂಗ್ ಅಟ್ಯಾಕ್ ನಿರ್ಧಾರಿತವಾಗಿದೆ. ಇನ್ನು MSD ಬಗ್ಗೆ ಹೇಳ್ಬೇಕಂದ್ರೆ ಉತ್ತಮವಾದಂಥ ಸ್ಟ್ರೈಕ್ ರೇಟ್ ಇದೆ, ಆದರೆ ಆಡಕ್ಕೆ ಬರೋದೇ 8ನೇ ನಂಬರ್ನಲ್ಲಿ. ಸೊ ಅದು ಏನು ಎತ್ತೋ ಗೊತ್ತಿಲ್ಲ. ಆಮೇಲೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಬ್ಯಾಕಪ್ ಸಹ ಇವ್ರ ಹತ್ರ ಇಲ್ಲ. ಸೊ ಇದು ನನ್ನ ಪ್ರಕಾರ ಸ್ಟ್ರೆಂತ್ ಹಾಗೂ ವೀಕ್ನೆಸಸ್ ಬಗ್ಗೆ ನಾನು ಇಲ್ಲಿವರೆಗೂ ಹೇಳಿದೆ. ಥ್ರೆಟ್ಸ್ನೂ ಹೇಳ್ಬೋದು. MSD ಬಿಟ್ಟರೆ ವಿಕೆಟ್ ಕೀಪಿಂಗ್ ಅವರಿಗೆ ಬ್ಯಾಕಪ್ಪೇ ಇಲ್ಲ. ಸೊ ಕೊನೆಯದಾಗಿ ನೋಡೋಣ CSK ತಂಡದ ಪ್ಲೇಯಿಂಗ್ 11 ಹೇಗಿರುತ್ತೆ ಅಂತ. ಸೊ ಮೊದಲನೇದಾಗಿ ಓಪನರ್ಸ್ ಅಂತೂ ನಿಮ್ಗಾಗಲೇ ಗೊತ್ತೇ ಇದೆ, ಋತುರಾಜ್ ಗಾಯಕ್ವಾಡ್ ಆ್ಯಂಡ್ ಡಿವಾನ್ ಕಾನ್ವೆ. ಸೊ 1 ಡೌನ್ ಆಗಿ ಮೊದಲ ಒಂದಿಷ್ಟು ಪಂದ್ಯದಲ್ಲಿ ನಾವು ರಚಿತ್ ರವೀಂದ್ರಗೆ ಸ್ಥಾನ ನೀಡಲು ಇಷ್ಟಪಡ್ತೀನಿ. ಸೊ 4ನೇ ಪೊಸಿಷನ್ ರಾಹುಲ್ ತ್ರಿಪಾಠಿ. ಈ ಒಂದು ಪೊಸಿಷನ್ಸ್ ಹೆಚ್ಚು ಕಮ್ಮಿ ಅಂದರೆ ಒಬ್ರು ಮೇಲೆ ಹೋಗ್ಬೋದು, ಒಬ್ರು ಕೆಳಗೆ ಬರ್ಬೋದು. 5ನೇ ನಂಬರ್ ಅಂತೂ ಶಿವನ್ ದುಬೆ ಬಿಟ್ಟು ಬೇರೆ ಆಪ್ಷನ್ ಇಲ್ಲ ಈ ಸದ್ಯಕ್ಕಂತೂ. 6ನೇ ನಂಬರ್ಗೆ ಶ್ಯಾಮ್ ಕರಣನ್ನು ತೆಗೆದುಕೊಳ್ಳೋಣ. ಸೊ 7ನೇದಾಗಿ ರವೀಂದ್ರ ಜಡೇಜಾ, 8ನೇದಾಗಿ ಥಾಲಾ ನಮ್ಮ MSD ಮಹೇಂದ್ರ ಸಿಂಗ್ ಧೋನಿ. ಸೊ 9ನೇ ನಂಬರ್ ಆಗಿ ಆರ್ ಅಶ್ವಿನ್ ಹಾಗೂ ಖಲೀಲ್ ಅಹ್ಮದ್ ಹಾಗೂ ಪತಿರಾಣ. ಇನ್ನು ಈ ಟ್ರಂಪ್ ಕಾರ್ಡ್ ಏನು ಇಂಪ್ಯಾಕ್ಟ್ಫುಲ್ ಪ್ಲೇಯರ್ ಆಗಿ ಬೇಕಾದರೆ ನೂರ್ ಅಹ್ಮದ್ನನ್ನು 12ನೇ ಇದರಲ್ಲಿ ಇಟ್ಕೋಬೋದು, ಇಂಪ್ಯಾಕ್ಟ್ ಪ್ಲೇಯರ್ನಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಅದೇ ರೀತಿಯಾಗಿ ಮುಖೇಶ್ ಚೌಧರಿಯನ್ನು ಇಂಪ್ಯಾಕ್ಟ್ ಪ್ಲೇಯರ್ನಲ್ಲಿ ಇಡೋಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಇಲ್ಲಿವರೆಗೂ ಯಾರಾದರೂ ವಿಡಿಯೋ ನೋಡಿದರೆ ನಿಮಗೇನು ಅನ್ನಿಸ್ತು, ನಿಮ್ಮ ಅನಿಸಿಕೆ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ನಿಮ್ಮಿಂದ ವಿದಾಯವನ್ನು ಪಡಿತೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.